ನೋಡಿ, ತಿರುಪತಿನಲ್ಲಿ ಏನ್ ನಾವು 7 ಹಿಲ್ಸ್ ಅಂತ ಹೇಳ್ತೀವಿ, ಎಡಕೊಂಡಲ ಅಂತಲೇನು ಹೇಳ್ತೀವಿ ನಾವು. ತಿರುಪತಿ ಬೆಟ್ಟ ಈ ಹಿಂದೆನೂ ಕೂಡ ವೈಎಸ್ ರಾಜಶೇಖರ ರೆಡ್ಡಿ ಅಂದ್ರೆ ಯೇಸುಪದ ಸ್ಯಾಮ್ಯುಯಲ್ ರಾಜಶೇಖರ ರೆಡ್ಡಿ ಮುಖ್ಯಮಂತ್ರಿ ಆಗಿರ್ಬೇಕಾದ್ರೆ ಅಲ್ಲಿ ಕನ್ವರ್ಷನ್ ಪ್ರಾರಂಭ ಮಾಡಿದ್ರು. ಆ ಭಾಗದಲ್ಲಿ ಅವರಪ್ಪ ದುರ್ಘಟನೆಯಲ್ಲಿ ತೀರ್ಕೊಂಡ್ರು. ಅದಾದ ನಂತರ ಚಂದ್ರಬಾಬು ನಾಯ್ಡು ಅವರ ಸರ್ಕಾರ ಬಂತು. ಅದ ನಂತರ ಮತ್ತೆ ರಾಜಶೇಖರ ರೆಡ್ಡಿ ಅವರ ಮಗ ಜಗನ್ಮೋಹನ್ ರೆಡ್ಡಿ ಬಂದ್ರು. ಜಗನ್ಮೋಹನ್ ರೆಡ್ಡಿ ಬಂದಾದ್ಮೇಲೆ ಟಿಟಿಡಿನಲ್ಲಿ ಯಾವ ರೀತಿ ತಿರುಪತಿ ತಿರುಮಲ ಟ್ರಸ್ಟ್ ಏನಿದೆಯಲ್ಲ, ಆ ಟ್ರಸ್ಟ್ ಒಳಗಡೆ ಕ್ರಿಶ್ಚಿಯನ್ ತಂದು ಹಾಕುವಂತ ಕೆಲಸ ಆಯ್ತು. ಅಲ್ಲಿ ಏನಂದ್ರೆ ಯಾರಾದ್ರೂ ಹೋಗಿ ಭಕ್ತರು ಚೆಕ್ ಮುಖಾಂತರವಾಗಿ ಹುಂಡಿಗೆ ಹಣವನ್ನು ಕೊಡ್ಲಿಕ್ಕೆ ಬಂದ್ರೆ ಅವ್ರದೊಂದು ಬರ್ಡ್ ಅಂತ ಇನ್ನೊಂದು ಪ್ರಾಜೆಕ್ಟ್ ಇದೆ, ಕ್ರಿಶ್ಚಿಯನ್ಸ್ ಒಂದು ಹಾಸ್ಪಿಟಲ್ ಕಟ್ಟೋದಕ್ಕೆ ದುಡ್ಡು ಕೊಡಿ ಅಂತ ಹೇಳ್ಬಿಟ್ಟು ಇಲ್ಲಿ ದುಡ್ಡನ್ನ ಡೈವರ್ಟ್ ಮಾಡೋಂಥ ಕೆಲಸವನ್ನು ಮಾಡಿದ್ರು. ಜಗನ್ಮೋಹನ್ ರೆಡ್ಡಿ ಹೆಸರು ಮುಂದೆ ರೆಡ್ಡಿ ಇದೆ, ಆದ್ರೆ ಒಬ್ಬ ಕ್ರಿಶ್ಚಿಯನ್. ಈ ಒಂದು ಹಿಂದೂಗಳನ್ನ ಈ ಕ್ರಿಶ್ಚಿಯನ್ ರೆಡ್ಡಿಯನ್ನ ಹೆಸರು ಇಟ್ಕೊಂಡು ಹಿಂದೂಗಳಿಗೂ ಮೋಸ ಮಾಡ್ತಾನೆ ಆತ. ಅದೇ ರೀತಿಯಲ್ಲಿ ಆತನ ಮೂಲ ಧರ್ಮವಾದ ಕ್ರಿಶ್ಚಿಯಾನಿಟಿಗೆ ಆತನ ಅಚಲವಾದ ಒಂದು ನಂಬಿಕೆಯನ್ನ ಕನ್ವರ್ಷನ್ ಮುಖಾಂತರ, ಅದೇ ರೀತಿ ಹಿಂದೂಗಳ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆಯನ್ನು ಬರುವಂತಹ ಒಂದು ಕೆಲಸವನ್ನು ಮಾಡುವ ಮುಖಾಂತರ ಆತ ಪೆಟ್ಟು ಕೊಡ್ತಾ ಬಂದಿದ್ದಾನೆ. ಇವತ್ತು ಇಡೀ ಆಂಧ್ರ ಪ್ರದೇಶದಲ್ಲಿ ಊರೂರಿಗೆ ಹಳ್ಳಿಗೆ ಹೋದ್ರೆ ಕಾಲೋನಿಗಳಿಗೆ ಹೋದ್ರೆ 2-3 ಚರ್ಚ್ಗಳು ಬಂದಿದ್ದಾವೆ. ಎಲ್ಲಿಂದ ಚರ್ಚ್ ಬಂತೀವಲ್ಲ, ಯಾವಾಗ ಯೇಸು ಸ್ವಾಮಿ ಉದ್ಧಾರಕನಾಗಿ ಬಿಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು ಇಡೀ ಊರೂರಿನಲ್ಲಿ ಚರ್ಚ್ ಮಾಡಿಬಿಟ್ಟಿದ್ದಾರೆ. ಇವತ್ತು ಈ ಒಂದು ಮತೀಯ ಭಾವನೆಯನ್ನು ಹೊಂದಿರುವಂತಹ ಜಗನ್ಮೋಹನ್ ರೆಡ್ಡಿ ತಿರುಪತಿ ತಿರುಮಲದ ಲಡ್ಡು ಅಂತ ಹೇಳಿದ್ರೆ ಮನೆಗೆ ಬಂದ್ರೆ ಅದ್ರದ್ದೊಂದು ಪರಿಮಳದ್ದೇ ಬೇರೆ ತರ ಒಂದು ಅದು. ಆ ಒಂದು ಲಡ್ಡುನು ಕೂಡ ಅಪವಿತ್ರ ಮಾಡುವಂತ ಕೆಲಸ ಮಾಡಿದೆ. ಅದರಲ್ಲಿ ದನದ ಕೊಬ್ಬು ಹಾಕಿದ್ದಾರೆ, ಹಂದಿಯ ಕೊಬ್ಬನ್ನು ಹಾಕಿದ್ದಾರೆ, ಫಿಶ್ ಆಯಿಲ್ ಅನ್ನು ಹಾಕಿದ್ದಾರೆ. ಇದನ್ನೆಲ್ಲ ಹಾಕಿ ಹಿಂದೂಗಳ ಧಾರ್ಮಿಕ ಭಾವನೆಯನ್ನು ಹೊಡೆಯುವಂತ ಕೆಲಸವನ್ನ ಜಗನ್ಮೋಹನ್ ರೆಡ್ಡಿ ಮಾಡಿದ್ದಾರೆ. ಇದನ್ನು ಚಂದ್ರಬಾಬು ನಾಯ್ಡು ಅವರೇ ಸ್ವತಃವಾಗಿ ಹೇಳಿದ್ದಾರೆ. ಆ ಟಿಟಿಡಿ ಟ್ರಸ್ಟ್ ಅನ್ನ ರೀಕಾನ್ಸ್ಟಿಟ್ಯೂಟ್ ಮಾಡಿ ಅಲ್ಲಿ ಕ್ರಿಶ್ಚಿಯನ್ಸ್ ಅನ್ನ ಬಂದು ಕೂರಿಸಿದ್ದು, ಯಾರ್ಯಾರಿಗೋ ಕಾಂಟ್ರಾಕ್ಟ್ ಕೊಟ್ಟಿರುವಂತದ್ದು, ಇದ್ರ ಹಿಂದೆ ಜಗನ್ಮೋಹನ್ ರೆಡ್ಡಿಯ ಆತನ ಕೈವಾಡ ಇದೆ. ಆತನ ಇದನ್ನ ಪತ್ತೆ ಹಚ್ಚಿ ಅವ್ರಿಗೆ ತನಗೆ ಶಿಕ್ಷಣಗೆ ಗುರಿಪಡಿಸುವಂತ ಕೆಲಸವನ್ನು ಮಾಡಬೇಕು. ಇನ್ನು ಮುಂದೆ ಈ ಜಗನ್ಮೋಹನ್ ರೆಡ್ಡಿ ಅಂತಹ ಕ್ರಿಶ್ಚಿಯನ್ ಮತೀಯ ಭಾವನೆಯನ್ನು ಹೊಂದಿರುವಂತವರಿಗೆ ಆಂಧ್ರ ಪ್ರದೇಶದಲ್ಲಿ ಯಾವತ್ತೂ ತಲೆ ಎತ್ತಕ್ಕೆ ಬಿಡಬಾರ್ದು. ಹಿಂದೂ ಸೊಸೈಟಿ ಈ ಮತೀಯ ಭಾವನೆಯನ್ನು ಹೊಂದಿರುವಂತಹ ಕ್ರಿಶ್ಚಿಯನ್ರು ಮತ್ತು ಮುಸಲ್ಮಾನರ ಬಗ್ಗೆ ಇನ್ನಾದ್ರೂ ಕೂಡ ಅರಿವನ್ನು ಇಟ್ಕೊಂಡು ಜಾಗೃತಿಯನ್ನು ಮೂಡಿಸ್ಕೊಂಡು ನೀವು ಎಚ್ಚೆತ್ಕೊಂಡು ನೀವು ಕೆಲಸವನ್ನು ಮಾಡಲಿಲ್ಲ, ಒಗ್ಗಟ್ಟಾಗ್ಲಿಲ್ಲ ಅಂತ ಹೇಳಿದ್ರೆ ಮುಂದೊಂದು ದಿನ ಈ ದೇಶವನ್ನು ನಾವು ಕಳ್ಕೊಳ್ಬೇಕಾದಂತ ಪರಿಸ್ಥಿತಿ ಬರುತ್ತೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಅಲ್ಲಿ ಪೊಲೀಸರು ಒಂದು ಪ್ರಕರಣದಲ್ಲಿ ಕೇಸನ್ನು ದಾಖಲೆ ಮಾಡಿಕೊಂಡು ಅದಕ್ಕೆ ಕೋರ್ಟಿಂದ ಬೇಲ್ ಸಿಕ್ತು. ತದನಂತರ ಇನ್ನೊಂದು ಪ್ರಕರಣವನ್ನು ದಾಖಲೆ ಮಾಡಿಕೊಂಡು ಅವರು ಅದರ ಬಗ್ಗೆ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಸರ್ಕಾರ ಅವ್ರದ್ದಿದೆ, ಅಡ್ಮಿನಿಸ್ಟ್ರೇಷನ್ ಅವ್ರ ಕೈಯಲ್ಲಿದೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರ ಕೈಯಲ್ಲಿದೆ. ರಾಜ್ಯಪಾಲರನ್ನ ಯಾಕೆ ಮೀಟ್ ಆಗ್ತೀರಿ? ರಾಜ್ಯಪಾಲರ ಭವನಕ್ಕೆ ನಾವು ಅವ್ರನ್ನ ಓಡಿಸ್ತೀವಿ, ಬಾಂಗ್ಲಾದೇಶದ ಪರಿಸ್ಥಿತಿ ಬಂದು ತರ ತಂದಿಡ್ತೀವಿ ಅಂತೆಲ್ಲ ಮಾತಾಡ್ತಿದ್ರೆ ರಾಜ್ಯಪಾಲರ ಹತ್ರಕ್ಕೆ ಯಾಕೆ ಹೋಗ್ತೀರಿ? ನಿಮ್ಮ ಹತ್ರನೇ ಡಿಪಾರ್ಟ್ಮೆಂಟ್ ಇದೆ, ಎನ್ಕ್ವೈರಿ ಮಾಡಿಸಿ ಯಾರೇ ತಪ್ಪು ಮಾಡಿದ್ರು ಕೂಡ ಅದಕ್ಕೆ ತಕ್ಕ ಶಿಕ್ಷೆ ಕಾನೂನು ಪ್ರಕಾರವಾಗಿ ಸಿಗುತ್ತೆ. ಆ ಕೆಲಸವನ್ನು ಮಾಡಿ ಸುಮ್ಮನೆ ಕುತ್ಕೊಂಡು ಸ್ಟೇಟ್ಮೆಂಟ್ ಕೊಡೋ ಅಂಥದ್ದು ಬಿಟ್ಬಿಡಿ. ಆಮೇಲೆ ಕೃಷ್ಣ ಬೈರೇಗೌಡರಿಗೆ ಹೇಳಲಿಕ್ಕೆ ಬಯಸ್ತೀನಿ, ಬಹಳ ವೀರಾವೇಶದಿಂದ ಮಾತಾಡ್ತೀರಿ. ಏನೋ ಸಿದ್ದರಾಮಯ್ಯನವ್ರು ಹೇಳಿದ್ರೆ ಗೌಡ್ರ ಕೋಟದಲ್ಲಿ ಏನೋ ನಿಮ್ಮನ್ನು ಮುಖ್ಯಮಂತ್ರಿ ಮಾಡ್ಬಿಡ್ತಾರೆ ಅಂತ ಏನೋ ಕನಸು ಕಾಡ್ತಿದ್ದೀರಿ ಅನ್ಸುತ್ತೆ. ದಯವಿಟ್ಟು ನಿಮ್ಗೆ ಹಿಂದೆ ಕೃಷಿ ಖಾತೆ ಕೊಟ್ಟಿದ್ರು, ಅಲ್ಲೂ ಏನೋ ಮಾಡಲಿಲ್ಲ. ಈಗ ರೆವಿನ್ಯೂ ಮಿನಿಸ್ಟ್ರಿ ಕೊಟ್ಟಿದ್ದಾರೆ. ಒಂದು ಪಾಣಿ ಪಟ್ಟೆ ಪೋಡು ದುರಸ್ತು ಮಾಡಲಿಕ್ಕೆ ಜನ ದಿನ ನರಳುವಂಥ ಪರಿಸ್ಥಿತಿ ಇದೆ. ಆ ಕೆಲಸವನ್ನ ಮಾಡಿ. ಇದು ಬಿಟ್ಟು ನೀವು ರಾಜಕೀಯ ಹೇಳಿಕೆ ಕೊಡೋದಕ್ಕೆ ನಿಮ್ಗೆ ಬೇರೆ ಟೈಮ್ ಇರುತ್ತೆ. ಫಸ್ಟ್ ನಿಮ್ಗೆ ಕೊಟ್ಟಿರೋಂಥದ್ದು ಇದೆಯಲ್ಲ, ಕೊಟ್ಟ ಕೆಲಸವನ್ನ ಸರಿಯಾಗಿ ಮಾಡಿ. ನಾನು ಹೇಳ್ತಾ ಇದ್ದೀನಲ್ಲ, ನಿಮಗೆ ಹಿಂದೆ ಕೃಷಿ ಸಚಿವರಾಗಿದ್ರೆ ಏನ್ರಿ ಮಾಡಿದ್ರು? ಈಗ ರೆವಿನ್ಯೂ ಖಾತೆ ಸಚಿವರಾಗಿದ್ದಾರೆ. ಎಷ್ಟು ಕೆಲಸವನ್ನು ಮಾಡ್ಬೋದು? ಇಷ್ಟೆಲ್ಲ ರೆವಿನ್ಯೂ ಇಲಾಖೆನೆ ಅತಿ ಹೆಚ್ಚು ಸಮಸ್ಯೆ ಇರುವಂಥದ್ದು ಕಂದಾಯ ಇಲಾಖೆನಲ್ಲಿ. ಆ ಕೆಲಸವನ್ನು ಮಾಡಿ ದಿನಾ ಕುತ್ಕೊಂಡು ನಿಮ್ಮನ್ನು ಅಧಿಕಾರಕ್ಕೆ ತಂದಿದ್ದಾರೆ ಜನ. 136 ಸೀಟ್ ಕೊಟ್ಟಿದ್ದಾರೆ. ಇನ್ನೂ ಕೂಡ ಬೆಳಗ್ಗೆ ಇಲ್ಲಿ ಗಿಡದ ಮೇಲೆ ಕುತ್ಕೊಂಡ್ರೆ ಕಾಗೆಗಳ ತರ ದಿನ ಕಾಕ ಅಂತ ಇರ್ಬಿಡಿ, ಕೆಲಸ ಮಾಡಿ. ಇನ್ನಾದ್ರೂ ಊರಲ್ಲಿ ಯಾವ ಊರಿಗೆ ಹೋಗಿ ಒಂದು ರಸ್ತೆ ಇದೆಯಾ ನಿಮ್ಮ ಹತ್ರ? ಕುಡಿಯೋ ನೀರು ಕೊಡ್ತಾ ಇದ್ದೀರಾ? ಕಾಂಟ್ರಾಕ್ಟರ್ ಸಾಯ್ತಿದ್ರೆ ಕಾಂಟ್ರಾಕ್ಟರ್ ಹಿಂದೆ ಕೆಂಪಣ್ಣ ಅಂತ ಕಾಂಟ್ರಾಕ್ಟರ್ ಸಂಘದವರು ಬಿಜೆಪಿ ಮೇಲೆ 40% ಸರ್ಕಾರ ಅಂತ ಹೇಳ್ತಾ ಇದ್ರು. ಅವರು ಒಂದಿನ ಪ್ರೂವ್ ಮಾಡಲಿಲ್ಲ, ಅವ್ರನ್ನ ಕಾಂಗ್ರೆಸ್ನವ್ರು ಇಟ್ಕೊಂಡು ಆಟಾಡಿಸಿದ್ರು. ಅದೇ ಕೆಂಪಣ್ಣ ಮನನೊಂದ್ಬಿಟ್ಟು ಇಲ್ಲಿ 40% ಅಲ್ಲಿ 80% ಸರ್ಕಾರ ಅಂತ ಹೇಳಿದ್ರು. ಮೊನ್ನೆ ತೀರ್ಕೊಂಡು ಹೋದ್ರು. ಇವತ್ತು ಕಾಂಗ್ರೆಸ್ನಲ್ಲಿ ಆ ಪರಿಸ್ಥಿತಿ ಬಂದೋಗಿದೆ. ಇಡೀ ರಾಜ್ಯದಲ್ಲಿ ಎಲ್ಲಿ ಬೇಕಾದ್ರೂ ಹೋಗಿ, ಇವತ್ತು ನೀವು ಹೋಗಿ ಗುಲ್ಬರ್ಗ ಸಿಟಿನಲ್ಲಿ ಕಲಬುರ್ಗಿನಲ್ಲಿ ಇಳ್ಕೊಂಡು ಬಂದೆ, ಆ ರೋಡ್ ಹಾಕಿದ್ದಾರೆ, ಆಸ್ಫಾಲ್ಟಿಂಗ್ ಹೋಗಿ ನೋಡ್ಕೊಂಡ್ ಬನ್ನಿ, ಎಲ್ಲ ಅನ್ನಿವನ್ ಇದೆ. ಆ ಲಾರಿ ಹಾಕಿರೋ ಹೊಸ ಟಾರ್ ಒಳಗಡೆ ಕೂತ್ಕೊಂಡ್ರೆ ಒಂದು ಟ್ರಕ್ ಕಲ್ಸಿಗೆ ಹಾಕೊಂಡಿದೆ ಅಲ್ಲಿ.
ಅಷ್ಟು ದುಸ್ಥಿತಿ ರಾಜ್ಯಕ್ಕೆ ಬಂದೋಗಿದೆ. ದಯವಿಟ್ಟು ಕೆಲಸ ಮಾಡಿ. ನೀವು ಇನ್ನೂ ಕೂಡ 3.5 ವರ್ಷ ನಿಮ್ದೇ ಸರ್ಕಾರ, ನಿಮಗೆ ಸರ್ಕಾರಕ್ಕೆ ಯಾವ ಅಪಾಯನೂ ಇಲ್ಲ. ನೀವು ಹೊಡೆದಾಡ್ಕೊಂಡು ಬೀಳ್ಬೇಕೇ ಹೊರತು ನಿಮಗೆ ಹೊರಗಡೆಯವ್ರು ಯಾರು ಬಂದು ನಿಮ್ಮನ್ನು ಬೀಳ್ಸಕ್ಕಾಗಲ್ಲ. ಸರ್ಕಾರ ನಿಮ್ದಿದೆ, ಅಡ್ಮಿನಿಸ್ಟ್ರೇಷನ್ ನಿಮ್ದಿದೆ, ಪೊಲೀಸ್ ಡಿಪಾರ್ಟ್ಮೆಂಟ್ ನೀವಿದೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಹೇಳಿ ಅವ್ರನ್ನ ದಕ್ಷತೆಯಿಂದ ಅವ್ರು ಕೆಲಸ ಮಾಡುವಂತ ಶಕ್ತಿ ಇದೆ. ಅವ್ರ ಪಾಡಿಗೆ ಅವ್ರ ಕೇಸ್ ರಿಜಿಸ್ಟರ್ ಮಾಡ್ಕೊಂಡು ಅವ್ರ ಪ್ರಕರಣನ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗುವಂತ ಕೆಲಸ ಮಾಡ್ತಾರೆ. ಇದ್ ಬಿಟ್ಟು ಪ್ರತಿನಿತ್ಯನೂ ಹೇಳಿಕೆ ಕೊಡೋದನ್ನ ನಿಲ್ಸಿ. ಬಿಜೆಪಿ ಶಾಸಕರ ನೋಡಿ, ತಿರುಪತಿನಲ್ಲಿ ಏನ್ ನಾವು 7 ಹಿಲ್ಸ್ ಅಂತ ಹೇಳ್ತೀವಿ, ಎಡಕೊಂಡಲ ಅಂತಲೇನು ಹೇಳ್ತೀವಿ ನಾವು. ತಿರುಪತಿ ಬೆಟ್ಟ ಈ ಹಿಂದೆನೂ ಕೂಡ ವೈ.ಎಸ್. ರಾಜಶೇಖರ ರೆಡ್ಡಿ ಅಂದ್ರೆ ಯೇಸುಪದ ಸ್ಯಾಮ್ಯುಯಲ್ ರಾಜಶೇಖರ ರೆಡ್ಡಿ ಮುಖ್ಯಮಂತ್ರಿ ಆಗಿರ್ಬೇಕಾದ್ರೆ ಅಲ್ಲಿ ಕನ್ವರ್ಷನ್ ಪ್ರಾರಂಭ ಮಾಡಿದ್ರು. ಆ ಭಾಗದಲ್ಲಿ ಅವರಪ್ಪ ದುರ್ಘಟನೆಯಲ್ಲಿ ತೀರ್ಕೊಂಡ್ರು. ಅದಾದ ನಂತರ ಚಂದ್ರಬಾಬು ನಾಯ್ಡು ಅವರ ಸರ್ಕಾರ ಬಂತು. ಅದ ನಂತರ ಮತ್ತೆ ರಾಜಶೇಖರ ರೆಡ್ಡಿ ಅವರ ಮಗ ಜಗನ್ಮೋಹನ್ ರೆಡ್ಡಿ ಬಂದ್ರು. ಜಗನ್ಮೋಹನ್ ರೆಡ್ಡಿ ಬಂದಾದ್ಮೇಲೆ ಟಿಟಿಡಿನಲ್ಲಿ ಯಾವ ರೀತಿ ತಿರುಪತಿ ತಿರುಮಲ ಟ್ರಸ್ಟ್ ಏನಿದೆಯಲ್ಲ, ಆ ಟ್ರಸ್ಟ್ ಒಳಗಡೆ ಕ್ರಿಶ್ಚಿಯನ್ ತಂದು ಹಾಕುವಂತ ಕೆಲಸ ಆಯ್ತು. ಅಲ್ಲಿ ಏನಂದ್ರೆ ಯಾರಾದ್ರೂ ಹೋಗಿ ಭಕ್ತರು ಚೆಕ್ ಮುಖಾಂತರವಾಗಿ ಹುಂಡಿಗೆ ಹಣವನ್ನು ಕೊಡ್ಲಿಕ್ಕೆ ಬಂದ್ರೆ ಅವ್ರದೊಂದು ಬರ್ಡ್ ಅಂತ ಇನ್ನೊಂದು ಪ್ರಾಜೆಕ್ಟ್ ಇದೆ, ಕ್ರಿಶ್ಚಿಯನ್ಸ್ ಒಂದು ಹಾಸ್ಪಿಟಲ್ ಕಟ್ಟೋದಕ್ಕೆ ದುಡ್ಡು ಕೊಡಿ ಅಂತ ಹೇಳ್ಬಿಟ್ಟು ಇಲ್ಲಿ ದುಡ್ಡನ್ನ ಡೈವರ್ಟ್ ಮಾಡೋಂಥ ಕೆಲಸವನ್ನು ಮಾಡಿದ್ರು. ಜಗನ್ಮೋಹನ್ ರೆಡ್ಡಿ ಹೆಸರು ಮುಂದೆ ರೆಡ್ಡಿ ಇದೆ, ಆದ್ರೆ ಒಬ್ಬ ಕ್ರಿಶ್ಚಿಯನ್. ಈ ಒಂದು ಹಿಂದೂಗಳನ್ನ ಈ ಕ್ರಿಶ್ಚಿಯನ್ ರೆಡ್ಡಿಯನ್ನ ಹೆಸರು ಇಟ್ಕೊಂಡು ಹಿಂದೂಗಳಿಗೂ ಮೋಸ ಮಾಡ್ತಾನೆ ಆತ. ಅದೇ ರೀತಿಯಲ್ಲಿ ಆತನ ಮೂಲ ಧರ್ಮವಾದ ಕ್ರಿಶ್ಚಿಯಾನಿಟಿಗೆ ಆತನ ಅಚಲವಾದ ಒಂದು ನಂಬಿಕೆಯನ್ನ ಕನ್ವರ್ಷನ್ ಮುಖಾಂತರ, ಅದೇ ರೀತಿ ಹಿಂದೂಗಳ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆಯನ್ನು ಬರುವಂತಹ ಒಂದು ಕೆಲಸವನ್ನು ಮಾಡುವ ಮುಖಾಂತರ ಆತ ಪೆಟ್ಟು ಕೊಡ್ತಾ ಬಂದಿದ್ದಾನೆ. ಇವತ್ತು ಇಡೀ ಆಂಧ್ರ ಪ್ರದೇಶದಲ್ಲಿ ಊರೂರಿಗೆ ಹಳ್ಳಿಗೆ ಹೋದ್ರೆ, ಕಾಲೋನಿಗಳಿಗೆ ಹೋದ್ರೆ 2-3 ಚರ್ಚ್ಗಳು ಬಂದಿದ್ದಾವೆ. ಎಲ್ಲಿಂದ ಚರ್ಚ್ ಬಂತೀವಲ್ಲ? ಯಾವ ಯೇಸು ಸ್ವಾಮಿ ಉದ್ಧಾರಕನಾಗಿ ಬಿಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು ಇಡೀ ಊರೂರಿನಲ್ಲಿ ಚರ್ಚ್ ಮಾಡಿಬಿಟ್ಟಿದ್ದಾರೆ. ಇವತ್ತು ಈ ಒಂದು ಮತೀಯ ಭಾವನೆಯನ್ನು ಹೊಂದಿರುವಂತ ಜಗನ್ಮೋಹನ್ ರೆಡ್ಡಿ ತಿರುಪತಿ ತಿರುಮಲದ ಲಡ್ಡು ಅಂತ ಹೇಳಿದ್ರೆ ಮನೆಗೆ ಬಂದ್ರೆ ಅದ್ರದ್ದೊಂದು ಪರಿಮಳದ್ದೇ ಬೇರೆ ತರ ಒಂದು ಅದು. ಆ ಒಂದು ಲಡ್ಡುನು ಕೂಡ ಅಪವಿತ್ರ ಮಾಡುವಂತ ಕೆಲಸ ಮಾಡಿದೆ. ಅದರಲ್ಲಿ ದನದ ಕೊಬ್ಬು ಹಾಕಿದ್ದಾರೆ, ಹಂದಿಯ ಕೊಬ್ಬನ್ನು ಹಾಕಿದ್ದಾರೆ, ಫಿಶ್ ಆಯಿಲ್ ಅನ್ನು ಹಾಕಿದ್ದಾರೆ. ಇದನ್ನೆಲ್ಲ ಹಾಕಿ ಹಿಂದೂಗಳ ಧಾರ್ಮಿಕ ಭಾವನೆನ ಹೊಡೆಯುವಂತ ಕೆಲಸವನ್ನ ಜಗನ್ಮೋಹನ್ ರೆಡ್ಡಿ ಮಾಡಿದ್ದಾರೆ. ಇದನ್ನು ಚಂದ್ರಬಾಬು ನಾಯ್ಡು ಅವರೇ ಸ್ವತಃವಾಗಿ ಹೇಳಿದ್ದಾರೆ. ಆ ಟಿಟಿಡಿ ಟ್ರಸ್ಟ್ ಅನ್ನ ರೀಕಾನ್ಸ್ಟಿಟ್ಯೂಟ್ ಮಾಡಿ ಅಲ್ಲಿ ಕ್ರಿಶ್ಚಿಯನ್ಸ್ ಅನ್ನ ಬಂದು ಕೂರಿಸಿದ್ದು, ಯಾರ್ಯಾರಿಗೋ ಕಾಂಟ್ರಾಕ್ಟ್ ಕೊಟ್ಟಿರುವಂತದ್ದು, ಇದ್ರ ಹಿಂದೆ ಜಗನ್ಮೋಹನ್ ರೆಡ್ಡಿಯ ಆತನ ಕೈವಾಡ ಇದೆ. ಇದನ್ನ ಪತ್ತೆ ಹಚ್ಚಿ ಅವ್ರಿಗೆ ತನಗೆ ಶಿಕ್ಷೆಗೆ ಗುರಿಪಡಿಸುವಂತ ಕೆಲಸವನ್ನು ಮಾಡಬೇಕು. ಇನ್ನು ಮುಂದೆ ಈ ಜಗನ್ಮೋಹನ್ ರೆಡ್ಡಿ ಅಂತಹ ಕ್ರಿಶ್ಚಿಯನ್ ಮತೀಯ ಭಾವನೆಯನ್ನು ಹೊಂದಿರುವಂತವರಿಗೆ ಆಂಧ್ರ ಪ್ರದೇಶದಲ್ಲಿ ಯಾವತ್ತೂ ತಲೆ ಎತ್ತಕ್ಕೆ ಬಿಡಬಾರ್ದು. ಹಿಂದೂ ಸೊಸೈಟಿ ಈ ಮತೀಯ ಭಾವನೆಯನ್ನು ಹೊಂದಿರುವಂತಹ ಕ್ರಿಶ್ಚಿಯನ್ರು ಮತ್ತು ಮುಸಲ್ಮಾನರ ಬಗ್ಗೆ ಇನ್ನಾದ್ರೂ ಕೂಡ ಅರಿವನ್ನು ಇಟ್ಕೊಂಡು ಜಾಗೃತಿಯನ್ನು ಮೂಡಿಸ್ಕೊಂಡು ನೀವು ಎಚ್ಚೆತ್ಕೊಂಡು ನೀವು ಕೆಲಸವನ್ನು ಮಾಡಲಿಲ್ಲ, ಒಗ್ಗಟ್ಟಾಗ್ಲಿಲ್ಲ ಅಂತ ಹೇಳಿದ್ರೆ ಮುಂದೊಂದು ದಿನ ಈ ದೇಶವನ್ನು ನಾವು ಕಳ್ಕೊಳ್ಬೇಕಾದಂತ ಪರಿಸ್ಥಿತಿ ಬರುತ್ತೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಅಲ್ಲಿ ಪೊಲೀಸರು ಒಂದು ಪ್ರಕರಣದಲ್ಲಿ ಕೇಸನ್ನು ದಾಖಲೆ ಮಾಡಿಕೊಂಡು ಅದಕ್ಕೆ ಕೋರ್ಟಿಂದ ಬೇಲ್ ಸಿಕ್ತು. ತದನಂತರ ಇನ್ನೊಂದು ಪ್ರಕರಣವನ್ನು ದಾಖಲೆ ಮಾಡಿಕೊಂಡು ಅವರು ಅದರ ಬಗ್ಗೆ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಸರ್ಕಾರ ಅವ್ರದ್ದಿದೆ, ಅಡ್ಮಿನಿಸ್ಟ್ರೇಷನ್ ಅವ್ರ ಕೈಯಲ್ಲಿದೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರ ಕೈಯಲ್ಲಿದೆ. ರಾಜ್ಯಪಾಲರನ್ನ ಯಾಕೆ ಮೀಟ್ ಆಗ್ತೀರಿ? ರಾಜ್ಯಪಾಲರ ಭವನಕ್ಕೆ ನಾವು ಅವ್ರನ್ನ ಓಡಿಸ್ತೀವಿ, ಬಾಂಗ್ಲಾದೇಶದ ಪರಿಸ್ಥಿತಿ ಬಂದು ತರ ತಂದಿಡ್ತೀವಿ ಅಂತೆಲ್ಲ ಮಾತಾಡ್ತಿದ್ರೆ ರಾಜ್ಯಪಾಲರ ಹತ್ರಕ್ಕೆ ಯಾಕೆ ಹೋಗ್ತೀರಿ? ನಿಮ್ಮ ಹತ್ರನೇ ಡಿಪಾರ್ಟ್ಮೆಂಟ್ ಇದೆ, ಎನ್ಕ್ವೈರಿ ಮಾಡಿಸಿ ಯಾರೇ ತಪ್ಪು ಮಾಡಿದ್ರು ಕೂಡ ಅದಕ್ಕೆ ತಕ್ಕ ಶಿಕ್ಷೆ ಕಾನೂನು ಪ್ರಕಾರವಾಗಿ ಸಿಗುತ್ತೆ. ಆ ಕೆಲಸವನ್ನು ಮಾಡಿ ಸುಮ್ಮನೆ ಕುತ್ಕೊಂಡು ಸ್ಟೇಟ್ಮೆಂಟ್ ಕೊಡೋ ಅಂಥದ್ದು ಬಿಟ್ಬಿಡಿ. ಆಮೇಲೆ ಕೃಷ್ಣ ಬೈರೇಗೌಡರಿಗೆ ಹೇಳಲಿಕ್ಕೆ ಬಯಸ್ತೀನಿ, ಬಹಳ ವೀರಾವೇಶದಿಂದ ಮಾತಾಡ್ತೀರಿ. ಏನೋ ಸಿದ್ದರಾಮಯ್ಯನವ್ರು ಹೇಳಿದ್ರೆ ಗೌಡ್ರ ಕೋಟದಲ್ಲಿ ಏನೋ ನಿಮ್ಮನ್ನು ಮುಖ್ಯಮಂತ್ರಿ ಮಾಡ್ಬಿಡ್ತಾರೆ ಅಂತ ಏನೋ ಕನಸು ಕಾಡ್ತಿದ್ದೀರಿ ಅನ್ಸುತ್ತೆ. ದಯವಿಟ್ಟು ನಿಮ್ಗೆ ಹಿಂದೆ ಕೃಷಿ ಖಾತೆ ಕೊಟ್ಟಿದ್ರು, ಅಲ್ಲೂ ಏನೋ ಮಾಡಲಿಲ್ಲ. ಈಗ ರೆವಿನ್ಯೂ ಮಿನಿಸ್ಟ್ರಿ ಕೊಟ್ಟಿದ್ದಾರೆ. ಒಂದು ಪಾಣಿ ಪಟ್ಟೆ ಪೋಡು ದುರಸ್ತು ಮಾಡಲಿಕ್ಕೆ ದಿನ ನರಳುವಂಥ ಪರಿಸ್ಥಿತಿ ಇದೆ. ಆ ಕೆಲಸವನ್ನ ಮಾಡಿ. ಇದು ಬಿಟ್ಟು ನೀವು ರಾಜಕೀಯ ಹೇಳಿಕೆ ಕೊಡೋದಕ್ಕೆ ನಿಮ್ಗೆ ಬೇರೆ ಟೈಮ್ ಇರುತ್ತೆ. ಫಸ್ಟ್ ನಿಮ್ಗೆ ಕೊಟ್ಟಿರೋಂಥದ್ದು ಇದೆಯಲ್ಲ, ಕೊಟ್ಟ ಕೆಲಸವನ್ನ ಸರಿಯಾಗಿ ಮಾಡಿ. ನಾನು ಹೇಳ್ತಾ ಇದ್ದೀನಲ್ಲ, ನಿಮಗೆ ಹಿಂದೆ ಕೃಷಿ ಸಚಿವರಾಗಿದ್ರು, ಏನ್ರಿ ಮಾಡಿದ್ರು? ಈಗ ರೆವಿನ್ಯೂ ಖಾತೆ ಸಚಿವರಾಗಿದ್ದಾರೆ. ಎಷ್ಟು ಕೆಲಸವನ್ನು ಮಾಡ್ಬೋದು? ಇಷ್ಟೆಲ್ಲ ರೆವಿನ್ಯೂ ಇಲಾಖೆನೆ ಅತಿ ಹೆಚ್ಚು ಸಮಸ್ಯೆ ಇರುವಂಥದ್ದು ಕಂದಾಯ ಇಲಾಖೆನಲ್ಲಿ. ಆ ಕೆಲಸವನ್ನು ಮಾಡಿ ದಿನಾ ಕುತ್ಕೊಂಡು ನಿಮ್ಮನ್ನು ಅಧಿಕಾರಕ್ಕೆ ತಂದಿದ್ದಾರೆ ಜನ. 136 ಸೀಟ್ ಕೊಟ್ಟಿದ್ದಾರೆ. ಇನ್ನೂ ಕೂಡ ಬೆಳಗ್ಗೆ ಇಲ್ಲಿ ಗಿಡದ ಮೇಲೆ ಕುತ್ಕೊಂಡ್ರೆ ಕಾಗೆಗಳ ತರ ದಿನ ಕಾಕ ಅಂತ ಇರ್ಬಿಡಿ.
ಕೆಲಸ ಮಾಡಿ ಇನ್ನಾದ್ರು. ಅಲ್ಲ, ಮುನಿರತ್ನ ಅವರು ಊರಲ್ಲಿ ಒಂದು ಯಾವ ಊರಿಗೆ ಹೋಗಿ ಒಂದ್ ರಸ್ತೆ ಇದೆಯಾ ನಿಮ್ಮ ಹತ್ರ? ಕುಡಿಯೋ ನೀರು ಕೊಡ್ತಾ ಇದ್ದೀರಾ? ಕಾಂಟ್ರಾಕ್ಟರ್ ಸಾಯ್ತಿದ್ರೆ ಕಾಂಟ್ರಾಕ್ಟರ್ ಹಿಂದೆ ಕೆಂಪಣ್ಣ ಅಂತ ಕಾಂಟ್ರಾಕ್ಟರ್ ಸಂಘದವರು ಬಿಜೆಪಿ ಮೇಲೆ 40% ಸರ್ಕಾರ ಅಂತ ಹೇಳ್ತಾ ಇದ್ರು. ಅವರು ಒಂದಿನವ್ರು ಪ್ರೂವ್ ಮಾಡ್ಲಿಲ್ಲ, ಅವ್ರನ್ನ ಕಾಂಗ್ರೆಸ್ನವ್ರು ಇಟ್ಕೊಂಡು ಆಟ ಆಡಿಸಿದ್ರು. ಅದೇ ಕೆಂಪಣ್ಣ ಮನೆ ನೊಂದ್ಬಿಟ್ಟು ಇಲ್ಲಿ 40% ಅಲ್ಲಿ 80% ಸರ್ಕಾರ ಅಂತ ಹೇಳಿದ್ರು, ಮನೆ ತೀರ್ಕೊಂಡು ಹೋದ್ರು. ಇವತ್ತು ಕಾಂಗ್ರೆಸ್ನಲ್ಲಿ ಆ ಪರಿಸ್ಥಿತಿ ಬಂದೋಗಿದೆ. ಇಡೀ ರಾಜ್ಯದಲ್ಲಿ ಎಲ್ಲಿ ಬೇಕಾದ್ರೂ ಹೋಗಿ, ಇವತ್ತು ನೀವು ಹೋಗಿ ಗುಲ್ಬರ್ಗ ಸಿಟಿನಲ್ಲಿ ಕಲಬುರ್ಗಿನಲ್ಲಿ ಇಳ್ಕೊಂಡು ಬಂದೆ, ಆ ರೋಡ್ ಹಾಕಿದ್ದಾರೆ, ಆಸ್ಫಾಲ್ಟಿಂಗ್ ಹೋಗಿ ನೋಡ್ಕೊಂಡ್ ಬನ್ನಿ, ಎಲ್ಲ ಅನ್ನಿವನ್ ಇದೆ. ಆ ಲಾರಿ ಹಾಕಿರೋ ಹೊಸ ಟಾರ್ ಒಳಗಡೆ ಕೂತ್ಕೊಂಡ್ರೆ ಒಂದು ಟ್ರಕ್ ಕಲ್ಸಿಗೆ ಹಾಕೊಂಡಿದೆ ಅಲ್ಲಿ. ಅಷ್ಟು ದುಸ್ಥಿತಿ ರಾಜ್ಯಕ್ಕೆ ಬಂದೋಗಿದೆ. ದಯವಿಟ್ಟು ಕೆಲಸ ಮಾಡಿ. ನೀವು ಇನ್ನೂನು ಕೂಡ 3.5 ವರ್ಷ ನಿಮ್ದೇ ಸರ್ಕಾರ, ನಿಮ್ಗೆ ಸರ್ಕಾರಕ್ಕೆ ಯಾವ ಅಪಾಯನೂ ಇಲ್ಲ. ನೀವು ಹೊಡೆದಾಡ್ಕೊಂಡು ಬೀಳ್ಬೇಕೇ ಹೊರತು ನಿಮಗೆ ಹೊರಗಡೆ ಅವ್ರು ಯಾರು ಬಂದು ನಿಮ್ಮನ್ನ ಬೀಳ್ಸಕ್ಕಾಗಲ್ಲ. ಸರ್ಕಾರ ನಿಮ್ದಿದೆ, ಅಡ್ಮಿನಿಸ್ಟ್ರೇಷನ್ ನಿಮ್ದಿದೆ, ಪೊಲೀಸ್ ಡಿಪಾರ್ಟ್ಮೆಂಟ್ ನೀವಿದೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಹೇಳಿ ಅವ್ರನ್ನ ದಕ್ಷತೆಯಿಂದ ಅವ್ರು ಕೆಲಸ ಮಾಡುವಂತ ಶಕ್ತಿ ಇದೆ. ಅವ್ರ ಪಾಡಿಗೆ ಅವ್ರ ಕೇಸ್ ರಿಜಿಸ್ಟರ್ ಮಾಡ್ಕೊಂಡು ಅವ್ರ ಪ್ರಕರಣನ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗುವಂತ ಕೆಲಸ ಮಾಡ್ತಾರೆ. ಇದ್ ಬಿಟ್ಟು ಪ್ರತಿನಿತ್ಯನೂ ಹೇಳಿಕೆ ಕೊಡೋದನ್ನ ನಿಲ್ಸಿ. ಮುನಿರತ್ನ ಅವರು ಬಿಜೆಪಿ ಶಾಸಕ